ಆಸ್ಟ್ರೋ ಪೂಜಾ ಪ್ರಸ್ತುತಪಡಿಸುವ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ. ಈ ಕಾರ್ಯಕ್ರಮದಲ್ಲಿ ಇವಾಗ ಕನ್ಯಾ ರಾಶಿಯವರ ಅಕ್ಟೋಬರ್ ತಿಂಗಳಿನ ಮಾಸ ಭವಿಷ್ಯದ ಬಗ್ಗೆ ನಾವು ಗಮನ ಹರಿಸೋಣ. ಕನ್ಯಾ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಮುಖ್ಯವಾಗಿ 2 ಗ್ರಹಗಳು ನಿಮಗೆ ಆ್ಯಂಟಿ ಆಗಿದೆ, ಅಂದರೆ ಪ್ರತಿಕೂಲವಾಗಿರೋದು ಕಾಣಿಸ್ತಾ ಇದೆ. ಸೊ ಪ್ರಧಾನವಾಗಿ ರವಿ ನಿಮಗೆ ರಾಶಿನಲ್ಲೇ ಇರತಕ್ಕಂಥದ್ದು, ನಂತರ ರವಿ ನಿಮಗೆ ದ್ವಿತೀಯ ಸ್ಥಾನದಲ್ಲಿ ಅಂದರೆ ನೀಚ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ. ಇನ್ನು ಶುಕ್ರ ನಿಮಗೆ ಪ್ರಧಾನವಾಗಿ 12ನೇ ಮನೆಯಲ್ಲಿ 15 ದಿವಸಗಳ ಕಾಲ ಸಂಚಾರ, ನಂತರದ 15 ದಿನಗಳು ನಿಮ್ಮ ರಾಶಿಗೆ ಬಂದರೂ ಸಹ ಅದು ನೀಚ ಸ್ಥಾನ ಆಗಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನು ಶುಕ್ರನಿಂದ ನೀವು ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ಪ್ರಮುಖವಾಗಿ ರವಿ ನಿಮಗೆ ಮೊದಲ 15 ದಿನಗಳ ಕಾಲ ನಿಮ್ಮ ರಾಶಿಯಲ್ಲಿದ್ದಾಗ ಏನು ತೊಂದರೆ ಇರೋದಿಲ್ಲ. ನಿಮ್ಮ ಡಿಸಿಷನ್ ಮೇಕಿಂಗ್ ಚೆನ್ನಾಗಿರುತ್ತೆ, ನಿಮ್ಮ ಕ್ಯಾಲ್ಕುಲೇಷನ್ಸ್ ಚೆನ್ನಾಗಿರುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ಸ್ ಚೆನ್ನಾಗಿರುತ್ತೆ, ಏನು ಪ್ರಾಬ್ಲಮ್ ಇರೋದಿಲ್ಲ. ಧೈರ್ಯವಾಗಿ ಮುನ್ನುಗ್ಗಿ ಕೆಲಸಗಳನ್ನು ಮಾಡ್ಕೊಳ್ತೀರಾ. ಜೊತೆಗೆ ಯಾರಾದರೂ ಅಷ್ಟೇ ವಿಶೇಷವಾಗಿ ಮಲ್ಟಿ ಟಾಸ್ಕಿಂಗ್ ಮಾಡ್ತಕ್ಕಂಥ ವ್ಯಕ್ತಿಗಳು, 2-3 ಕೆಲಸಗಳನ್ನ ಅಟ್ ಎ ಟೈಮ್ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರಿರ್ತಾರೆ ಆ ಥರದವ್ರಿಗೆ ತುಂಬ ಮೈಂಡ್ ಶಾರ್ಪ್ ಆಗಿರುತ್ತೆ. ಈ ಟೈಮ್ನಲ್ಲಿ ಸಾಕಷ್ಟು ಲಾಭಗಳನ್ನು ಅನುಕೂಲಗಳನ್ನು ಪಡ್ಕೊಳ್ತೀರಾ ನೀವು. ಇನ್ನು ಹೇಳಬೇಕು ಅಂತಂದರೆ ಇದೇ ರವಿ ನಿಮಗೆ ವ್ಯಯಾಧಿಪತಿ ಆದಂಥ ರವಿ 15 ದಿನಗಳ ನಂತರ ನೀಚ ಸ್ಥಾನಕ್ಕೆ ಬಂದಾಗ ಮಾತ್ರ ಭಾಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನಿಮ್ಮ ಅಳತೆ ಮೀರಿರತಕ್ಕಂಥ ರಿಸ್ಕ್ಗಳನ್ನು ತೊಗೊಳ್ತೀರಾ, ಇದರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಓವರ್ಲುಕ್ ಮಾಡ್ತೀರಾ ಕೆಲವೊಂದು ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿರುತ್ತೆ, ಇದನ್ನು ಡೆಲಿಬರೇಟಾಗಿ ಏನಾಗಲ್ಲ ಬಿಡು ಪರವಾಗಿಲ್ಲ, ಪ್ರಪಂಚ ನಡೆಯೋದೇ ಹೀಗೆ, ನಾನೊಬ್ಬ ತಪ್ಪು ಮಾಡಿಬಿಟ್ರೆ ಏನಾಗುತ್ತೆ ಅನ್ನೋ ಒಂದು ಉಡಾಫೆ ಮನೋಭಾವದಿಂದ ಸಮಸ್ಯೆಗಳು ನೀವೇ ಹತ್ತಿರ ತಂದುಕೊಡ್ತೀರಾ. ಈ ಒಂದು ಮೈಂಡ್ ಸೆಟ್ಟಿಂದ ಹೊರಗಡೆ ಬರಬೇಕು, ಜಾಗೃತಿಯಿಂದ ಇರಿ. ಶುಕ್ರ ಮಾತ್ರ ನಿಮಗೆ ಮೋಸ್ಟ್ ಡೇಂಜರಸ್ ಈ ತಿಂಗಳಿನಲ್ಲಿ ಹೇಳಬೇಕಾಗುತ್ತೆ. ಕಾರಣ 2 ಮತ್ತು 9ನೇ ಮನೆ ಅಧಿಪತಿ ನಿಮಗೆ ವ್ಯಯದಲ್ಲಿ ಕೂತ್ಕೊಂಡಿರ್ತಾನೆ. ಧನಾಧಿಪತಿ ಭಾಗ್ಯಾಧಿಪತಿ ಎರಡೂ ಆಗಿ ವ್ಯಯದಲ್ಲಿರೋದ್ರಿಂದ ನಿಮಗೆ ಬರುವಂಥ ದುಡ್ಡು ಕಾಸುಗಳು ನೀವಾಗಿ ಕಳ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಜೊತೆಗೆ ಅದೇ ಶುಕ್ರ ನಿಮಗೆ ರಾಶಿಗೆ ಪ್ರವೇಶ ಮಾಡಿದಾಗ ಅದು ನೀಚ ಸ್ಥಾನವಾಗುತ್ತೆ. ಧನಾಧಿಪತಿ, ವಾಕ್ಸ್ಥಾನಾಧಿಪತಿ, ಭಾಗ್ಯಾಧಿಪತಿ ಎಲ್ಲವೂ ಆಗಿ ಶುಕ್ರ ನೀಚನಾದಾಗ ಈ ಸಮಯದಲ್ಲಿ ನೀವು ಒಂದು ರೀತಿಯಲ್ಲಿ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅಂತ ದೊಡ್ಡವರೊಂದು ಗಾದೆ ಮಾತು ಹೇಳ್ತಾರೆ. ಆ ಪ್ರಕಾರ ಬಂದಿದ್ದ ಆಪರ್ಚುನಿಟಿಗಳನ್ನು ನೀವೇ ಕಳ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ತುಂಬ ಎಚ್ಚರಿಕೆಯಿಂದ ಇರಿ. ಮನಸ್ಸು ಅಷ್ಟೇ ಏನೋ ಒಂದು ಹೊಯ್ದಾಟ, ಏನೋ ಒಂದು ರೀತಿಯಾದಂಥ ಒಂದು ಎಸ್ಕೇಪ್ ಮೆಂಟ್ಯಾಲಿಟಿ ಅಂತ ಹೇಳ್ತೀವಿ ನಾವು, ಪಲಾಯನವಾದ ಅಂತ ಹೇಳ್ತೀವಿ. ಈ ಥರದ ಮೈಂಡ್ಸೆಟ್ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ನಿಮಗೆ. ಅಯ್ಯೋ ಎಲ್ಲ ಕೆಲಸಗಳು ಇದ್ದಿದೆ, ಎಷ್ಟು ಮಾಡಿದ್ರು ಇಷ್ಟೇ ಪ್ರಪಂಚ, ನಾನು ಸ್ವಲ್ಪ ಫ್ರೀಕ್ ಔಟ್ ಆಗಿಬಿಡಬೇಕು, ಇಲ್ಲಾದರೂ ಹೋಗಿ ಸುತ್ತಾಡ್ಕೊಂಡು ಬರಬೇಕು ಮತ್ತು ಜವಾಬ್ದಾರಿಗಳಿಂದ ಸ್ವಲ್ಪ ದಿನ ನಾನು ದೂರ ಆಗಬೇಕು ಅನ್ನೋದು ಮೈಂಡ್ಸೆಟ್ ನಿಮಗೆ ಬರುತ್ತೆ. ಬಟ್ ಔಟ್ ಸ್ಟೇಷನ್ ಹೋದಾಗ ಮಾತ್ರ ಜಾಗೃತಿಯಿಂದ ಇರಬೇಕಾಗತ್ತೆ. ನೀವು ಆದಷ್ಟು ಮಿನಿಮಮ್ ನೆಸೆಸಿಟಿ ಇರುವಂಥ ಪದಾರ್ಥಗಳನ್ನು ಕ್ಯಾರಿ ಮಾಡಿ. ಈ ಟೈಮ್ನಲ್ಲಿ ನೀವು ಟ್ರಿಪ್ ಆಗಲಿ ಅಥವಾ ಒಂದು ಲಾಂಗ್ ಟೂರ್ ಆಗಲಿ ಹೋದಾಗ ತುಂಬ ವ್ಯಾಲ್ಯೂಯಬಲ್ಸ್ನ ಕ್ಯಾರಿ ಮಾಡೋದಕ್ಕೆ ಹೋಗಬೇಡಿ, ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಅಲ್ಲಿ ಹೊಸದಾಗಿ ಪರಿಚಯ ಆಗ್ತಕ್ಕಂಥ ವ್ಯಕ್ತಿಗಳ ಬಗ್ಗೆಯೂ ಅಷ್ಟೇ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ತುಂಬ ನಯವಾಗಿ ಮಾತಾಡ್ತಾರೆ, ತುಂಬ ನಿಮ್ಮನ್ನು ವಿಶ್ವಾಸದಿಂದ ನಿಮ್ಮ ಜೊತೆ ನಡ್ಕೊಳ್ತಾರೆ. ಅದು ಎಲ್ಲಿಗೋ ಬೇರೆ ಏನೋ ಒಂದು ಅವ್ರದ್ದು ಬೇರೆ ಒಂದು ಸ್ಕೀಮ್ ಇರುತ್ತೆ, ಇನ್ನೇನೋ ಒಂದು ಒಳಸಂಚುಗಳಿರುತ್ತೆ, ಅದಕ್ಕೆ ಸಿಕ್ಕಾಕೊಳ್ಳದೇ ಇರೋ ರೀತಿಯಲ್ಲಿ ಜಾಗೃತಿಯಿಂದ ಇರಬೇಕಾಗತ್ತೆ. ಸದಾಕಾಲ ನಿಮ್ಮ ಮೈಂಡ್ ಶಾರ್ಪ್ ಆಗಿರೋ ಹಾಗೆ ನೀವು ನೋಡ್ಕೋಬೇಕು. ಎಸ್ಪೆಷಲಿ ಸೆಕೆಂಡ್ ಹಾಫ್ ಆಫ್ ದ ಮಂತ್ನಲ್ಲಿ ಈ ಸಮಸ್ಯೆಗಳು ನಿಮಗೆ ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ. ಬಟ್ ಕುಜ ಬುಧ ನಿಮಗೆ 2ನೇ ಮನೆಯಲ್ಲಿರೋದ್ರಿಂದ ಒಂದು ರೀತಿಯ ಅನುಕೂಲಗಳು ಅಂತಲೇ ಹೇಳಬೇಕು. ಇದೆಲ್ಲವನ್ನು ಮೀರಿ ನಿಮಗೆ ಗುರು 10ನೇ ಮನೆಯಲ್ಲಿರೋದ್ರಿಂದ ಸೊ ಏನೇ ಸಮಸ್ಯೆಗಳು ಬಂದರೂ ಸಹ ನಿಮ್ಮ ಇನ್ಸ್ಟಿಂಕ್ಟ್, ನಿಮ್ಮ ಇನ್ನರ್ ಒಂದು ಕಾನ್ಷಿಯನ್ಸ್ ಅನ್ನತಕ್ಕಂಥದ್ದು ಸ್ಟ್ರಾಂಗ್ ಆಗಿರುತ್ತೆ. ಅದು ನಿಮ್ಮನ್ನು ಬಡಿದೆಬ್ಬಿಸುತ್ತೆ. ಒಂದು ದೊಡ್ಡ ಮಟ್ಟದ ಅನಾಹುತ ಆಗೋದಕ್ಕೆ ಮೊದಲು ಎಚ್ಚೆತ್ತುಕೊಳ್ತೀರಾ. ಸೊ ನೀವು ನಂಬತಕ್ಕಂಥ ನಿಮ್ಮ ಇಷ್ಟ ದೇವರಾಗಲಿ, ನಿಮ್ಮ ಗುರುಗಳಾಗಲಿ, ಇವ್ರನ್ನ ಸ್ಮರಣೆಯನ್ನು ಮಾಡ್ಕೊಳ್ಳಿ. ಅದು ಒಂದು ವಿಶೇಷವಾದ ರಕ್ಷಾ ಕವಚವಾಗಿ ನಿಮ್ಮನ್ನು ಕಾಪಾಡುತ್ತೆ. ಏನು ತೊಂದರೆ ಇಲ್ಲ. ಕನ್ಯಾ ರಾಶಿನವರಿಗೆ ಈ ತಿಂಗಳಿನಲ್ಲಿ ನಾವು ಹೇಳತಕ್ಕಂಥ ಪರಿಹಾರಗಳು ಅಂತಂದರೆ, ಉಡುಪಿ ಕ್ಷೇತ್ರದಲ್ಲಿ ನವಗ್ರಹಗಳ ಸನ್ನಿಧಾನದಲ್ಲಿ ನಡೆಯುವಂಥ ನವಗ್ರಹ ಅಭಿಷೇಕ, ಪಂಚಾಮೃತಾಭಿಷೇಕ, ಈ ಕಾರ್ಯಕ್ರಮದಲ್ಲಿ ಆನ್ಲೈನಲ್ಲಿ ಭಾಗವಹಿಸಿ ಎಲ್ಲ ಗ್ರಹಗಳ ಒಂದು ಅನುಕೂಲ ನಿಮಗೆ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಇದರ ಜೊತೆಯಲ್ಲಿ ರಾಯರ ಮಠದಲ್ಲಿ ಇಂದಿರಾನಗರದಲ್ಲಿ ನಡೆಯುವಂಥ ಒಂದು ತುಳಸಿ ಅರ್ಚನೆ ಏನಿದೆ, ರಾಘವೇಂದ್ರ ಸ್ವಾಮಿಗಳ ಒಂದು ಮಠದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾದಲ್ಲಿ ಕಲಿಯುಗದ ಪ್ರತ್ಯಕ್ಷ ದೈವ, ಕಲ್ಪತರು, ಕಾಮಧೇನು ಅಂತ ನಾವು ಯಾರನ್ನು ಕರಿತೀವಿ, ಆ ರಾಯರ ಒಂದು ಅನುಗ್ರಹದಿಂದನೂ ಅಷ್ಟೇ ನಿಮಗೆ ಅದ್ಭುತವಾದಂಥ ಒಂದು ರಕ್ಷಣೆಯನ್ನು ಪಡ್ಕೊಳ್ತೀರಾ. ಇನ್ನು ಎನರ್ಜೈಸ್ಡ್ ಗಣೇಶ ಯಂತ್ರ ಅಂತ ಒಂದು ಪದಾರ್ಥ ಬರುತ್ತೆ. ಇದನ್ನು ಒಂದು ಸಣ್ಣ ಒಂದು ರೇಖೆಯಿಂದ ಬರೆದಿರ್ತಾರೆ ತಾಮ್ರದಲ್ಲಿ. ಇದನ್ನು ಅಷ್ಟೇ ಸದಾಕಾಲ ನಿಮ್ಮ ಬಳಿ ಇಟ್ಕೊಳ್ಳೋದ್ರಿಂದ ನೀವು ವಿಶೇಷವಾದ ರಕ್ಷಣೆ ಸಿಗುತ್ತೆ. ನಾನು ಇದಕ್ಕೆ ಮುಂಚೆ ಏನೇನೆಲ್ಲ ಸಮಸ್ಯೆಗಳು ಹೇಳಿದೆ, ಡಿಸಿಷನ್ ಮೇಕಿಂಗಲ್ಲಾಗ್ಬೋದು, ಎಮೋಷನ್ಸ್ ವಿಷಯಗಳಲ್ಲಾಗ್ಬೋದು, ಅಲ್ಲೆಲ್ಲ ಕಾನ್ಫ್ಲಿಕ್ಟ್ಸು, ಒಂದು ಕನ್ಫ್ಯೂಷನ್ಸ್ ಬಂದಾಗ ಈ ಗಣೇಶ ನಿಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ. ಜ್ಯೋತಿಷ್ಯ ಮತ್ತು ವಾಸ್ತು ಸಲಹೆಗಳಿಗಾಗಿ, ಎಲ್ಲ ರೀತಿಯಾದಂಥ ಪೂಜಾ ಸೇವೆಗಳಿಗಾಗಿ astropooja.com ಅನ್ನು ಸಂಪರ್ಕಿಸಿ ಅಥವಾ ತೆರೆ ಮೇಲೆ ಕಾಣ್ತಾ ಇರತಕ್ಕಂಥ ನಂಬರ್ಗಳಿಗೆ ಕರೆ ಮಾಡಿ.